ವರ್ಷದ ನಂತರ ಮೊದಲನೇ ಸಲ ಕಾಲ್ ಮಾಡಿದ್ದು, ಅದಕ್ಕೆ ಫುಲ್ ಹ್ಯಾಪಿ. ನಾನ್ ನಿಮ್ಗೆ ಇನ್ನೊಂದು ವಿಷಯ ಹೇಳಿರ್ಲಿಲ್ಲ, ಇವತ್ತು ಹೇಳ್ತಾ ಇದ್ದೀನಿ. ಆರ್ತಿ ಅವರು ನನಗೆ ಟೀಚರ್ ಅಲ್ಲ, ಅವರೇ ನನ್ನಮ್ಮ. ಇವಳು ಸಾಕ್ಷಿ ನನ್ನ ಸ್ವಂತ ಮಗಳಲ್ಲ. ಆರ್ತಿ ಟೀಚರ್ಗೂ MLA ಸೂರ್ಯ ಅವ್ರಿಗೂ ಏನೋ ಲಿಂಕ್ ಇದೆ ಅಂತ ನಾನು ಗೆಸ್ ಮಾಡಿದ್ದು ಕರೆಕ್ಟ್ ಆಗಿದೆ. ಆರ್ತಿ ಟೀಚರ್ ನಿಮ್ಮ ಸ್ವಂತ ತಾಯಿನಾ? ನನ್ನ ಹೆತ್ತ ತಾಯಿ ಹೆಸರು ಅರ್ಪಿತಾ ಅಂತ. ಅರ್ಪಿತಾ ಅಂದ್ರೆ ನಿಮ್ಮ ಮನೇಲಿ ಕೆಲಸ ಮಾಡ್ಕೊಂಡಿದಾರಲ್ಲ ಅವರ? ನೋ 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 ನೋ, ಅವರಲ್ಲ. ಡ್ಯಾಡಿ ಮೊದಲನೇ ಹೆಂಡತಿ ಹೆಸರು ಅರ್ಪಿತಾ. ಅವ್ರು ಹೋದ್ಮೇಲೆ ಡ್ಯಾಡಿ ಆರ್ತಿ ಅಮ್ಮನ ಮದುವೆ ಆದ್ರು. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಇಬ್ರು ದೂರ ಆಗಿದ್ರು. ನಿಮ್ಮ ಮತ್ತೆ ಆರ್ತಿ ಟೀಚರ್ ಮಧ್ಯೆ ಇಷ್ಟು ದೊಡ್ಡ ಫ್ಲಾಶ್ ಬ್ಯಾಕ್ ಸ್ಟೋರಿ ಇದೆ ಅಂತ ನನ್ಗೆ ಖಂಡಿತ ಗೊತ್ತಿರಲಿಲ್ಲ. ಈಗ ನನಗೂ ನಿಮ್ಮಷ್ಟೇ ಸಂತೋಷ ಆಗ್ತಿದೆ ಸಾಕ್ಷಿ ಅವರೇ. ಈಗ ನಿಮ್ಮ ಆರ್ತಿ ಮಮ್ಮಿ ಮತ್ತು ನಿಮ್ಮ ಡ್ಯಾಡಿ ಕಾಂಪ್ರಮೈಸ್ ಆಗಿ ನಿಮ್ಮ ಆರ್ತಿ ಮಮ್ಮಿ ಮನೆಗೆ ಬರೋಕ್ಕೆ ಒಪ್ಕೊಂಡ್ರಾ? ಆರ್ತಿ ಅಮ್ಮ ನಮ್ಮ ಮನೆಗೆ ಬರಬೇಕು ಅಂದರೆ ನನ್ನ ಮದುವೆ ಆಗಬೇಕು. ಅಯ್ಯೋ, ಅದಕ್ಕೇನಂತೆ, ನೀವು ಓಕೆ ಅಂದರೆ ನಿಮ್ಮನ್ನು ಮದುವೆ ಆಗೋದಕ್ಕೆ ನಾಳೆನೇ ರೆಡಿ. ನಾನು ನಿಮ್ಮ ಅಪ್ಪ ಅಮ್ಮನ ಒಂದು ಮಾಡಿದ ಪುಣ್ಯ ನನಗೂ ಸ್ವಲ್ಪ ಬರಲಿ ಅಲ್ವಾ? ಒಂದು ನಿಮಿಷ ರೀ, ನನ್ನ ಡ್ಯಾಡಿಗೆ ವಿಷಯ ಹೇಳ್ಬಿಡ್ತೀನಿ. ಅಷ್ಟೊಂದು ಫಾಸ್ಟಾಗಿ ಹೋಗಬೇಡಿ. ನೀವು ನನ್ನನ್ನು ಇಷ್ಟಪಡ್ತಾ ಇರೋ ವಿಷಯ ನಮ್ಮ ಆರ್ತಿ ಅಮ್ಮಂಗೆ ಗೊತ್ತಿಲ್ಲ. ಅವ್ರು ನಿಮ್ಮನ್ನು ಓಕೆ ಮಾಡಿದ್ರೆ ಮಾತ್ರ ನಮ್ಮ ಮದುವೆ. ಅವ್ರೇನಾದರೂ ಓಕೆ ಅನ್ಲಿಲ್ಲ ಅಂದ್ರೆ? ಐ ಕಾಂಟ್ ಹೆಲ್ಪ್. ಆಗ ನಾನು ನೀವು ಮದುವೆ ಆಗೋದಕ್ಕಾಗಲ್ಲ, ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿರ್ತೀವಿ ಅಷ್ಟೇ. ಯಾವುದೇ ಕಾರಣಕ್ಕೂ ಇವಳು ಬೇರೆಯವ್ರನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಬಿಡಬಾರ್ದು. ಆರ್ತಿ ಅಮ್ಮಗೆ ನೀವು ಸ್ಕೂಲ್ ಟ್ರಸ್ಟಿ ಅನ್ನೋದು ಮಾತ್ರ ಗೊತ್ತು. ಅದು ಬಿಟ್ರೆ ನೀವ್ ಯಾರು, ನಿಮ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು ಅಂತ ಏನು ಗೊತ್ತಿಲ್ಲ. ಅಯ್ಯೋ, ಅವ್ರಿಗೇನು, ನನಗೆ ನಿಮ್ ಬಗ್ಗೆ ಏನು ಸರಿಯಾಗಿ ಗೊತ್ತಿಲ್ಲ. ಹೌದು, ನಿಮ್ಮ ಅಪ್ಪ ಅಮ್ಮ ಯಾರು, ಎಲ್ಲಿದ್ದಾರೆ, ಏನ್ ಮಾಡ್ಕೊಂಡಿದ್ದಾರೆ? ಅವ್ರು ನಿಮ್ಮ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಅಬ್ರಾಡಲ್ಲಿದ್ದಾರೆ ಅಂತ ಹೇಳ್ಬಿಡು. ನೀನು ನನ್ನ ಮಗ ಅಂತ ಆ ಸಾಕ್ಷಿಗಾಗ್ಲಿ ಸೂರ್ಯನಿಗಾಗ್ಲಿ ಗೊತ್ತಾಗಬಾರ್ದು. ನಮ್ಮ ತಂದೆ ತಾಯಿ ಇಬ್ರು ಲಂಡನ್ ಇದ್ದಾರೆ. ನಮ್ಮ ತಂದೆ ಬಿಸ್ನೆಸ್ ಮಾಡ್ತಾರೆ. ಮತ್ತೆ ನಮ್ಮ ಆರ್ತಿ ಅಮ್ಮ ಅವ್ರ ಹತ್ರ ಮಾತಾಡೋದು ಹೇಗೆ? ನಮ್ಮ ಆರ್ತಿ ಅಮ್ಮ ನಿಮ್ಮ ತಂದೆ ತಾಯಿ ಹತ್ರ ಮಾತಾಡಿದ ಮೇಲೇನೆ ನಮಗೆ ಗ್ರೀನ್ ಸಿಗ್ನಲ್ ಸಿಗೋದು. ಡೋಂಟ್ ವರಿ, ನೀವು ಎಸ್ ಅಂದರೆ ಅಪ್ಪ ಅಮ್ಮನ್ನ ನಾಡಿನೇ ಲಂಡನಿಂದ ಕರೆಸ್ತೀನಿ ನಾನು. ಅವ್ರಿಗೆ ನಿಮ್ಮ ಫೋಟೋ ಕಳಿಸಿದ್ದೀನಿ ನಾನು. ನೀವು ಅವ್ರಿಗೆ ತುಂಬ ಇಷ್ಟ ಆಗಿದ್ದೀರಾ. ಹಲೋ, ಆರ್ತಿ ಅಮ್ಮನ ಹತ್ರ ಈ ವಿಷಯ ಹೇಳ್ತೀನಿ. ಅವ್ರು ಎಸ್ ಅಂದ್ರೆ ಮಾತ್ರ ಮದುವೆ, ಅದರ್ವೈಸ್ ವಿ ಆರ್ ಜಸ್ಟ್ ಫ್ರೆಂಡ್ಸ್. Sir? 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 ಯಾರು ಬೇಕಿತ್ತು?
ಏನ್ ಸಮಾಚಾರ? ಮನೇಲಿ ಕೆಲ್ಸದವ್ಳು ಒಬ್ಳೇ ಇರ್ತಾಳೆ, ಲೈನ್ ಹೊಡಿಯೋಣ ಅಂತ ಬಂದ್ರಾ? ಹೋ ಕಣೆ, ಇನ್ಮೇಲೆ ನಾನು ನಿನ್ನ ಧೈರ್ಯವಾಗಿ ಲೈನ್ ಹೊಡಿತೀನಿ. ಕಮಿಷನರ್ ಸಾಹೇಬ್ರು ಫೋನ್ ಮಾಡಿದ್ರು, ಅದಕ್ಕೆ ಬಂದೆ. ಕಮಿಷನರ್ ಕರೆದ್ರೆ ಮಾತ್ರನಾ ಬರೋದು? ನಾನ್ ಕರೆದ್ರೆ ಬರಲ್ವಾ? ನೀನು ಹೇಳಿದ್ರು ಬರ್ತೀನಿ. ಏನಂದ್ರಿ? ಆ ನಾನೇನಂದೆ? ನೀವೇನೋ ಕನ್ಸು ಕಾಣ್ತಾ ಇದ್ದೀರಾ. ಹೌದು, ಆ ಕನ್ಸು ನಿಜ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಇರ್ಬೋದೇನೋ. ಕಮಿಷನರ್ ಈಗ ತಾನೇ ವರ್ಗ ಹೋಗಿದ್ದಾರೆ, ಬರೋದ್ ಸ್ವಲ್ಪ ಲೇಟ್ ಆಗುತ್ತೆ. ಕೂತ್ಕೊಳ್ಳಿ. ನಿಮ್ಮ ಅಜ್ಜಿ ಏನಂದ್ರು ನನ್ನ ಫೋನಲ್ಲಿ ಮಾತಾಡಿದಕ್ಕೆ? ನೀನೊಬ್ಬ ಪೊಲೀಸ್ ಆಫೀಸರ್ ಆಗಿ ಹೋಗಿ ಹೋಗಿ ಕಮಿಷನರ್ ಮನೆಗೆ ಕೆಲಸದೊಳ ಲವ್ ಮಾಡ್ತಿದ್ಯಾ ಅಂತ ಬೇಜಾರು ಮಾಡ್ಕೊಂಡ್ರು. ಅದಕ್ಕೆ ನೀವೇನಂದ್ರಿ? ನಾನು ಫರ್ಮ್ ಆಗಿ ಹೇಳ್ದೆ, ಕೆಲಸದೊಳಾದ್ರೇನಂತೆ, ತುಂಬ ಒಳ್ಳೆ ಹುಡುಗಿ, ನಾನು ಮದುವೆ ಅಂತ ಆದರೆ ಅವಳೇ ಆಗೋದು ಅಂತ ಹೇಳಿದೆ. ಅಲ್ಲ ಮಿಸ್ಟರ್ ಆರ್ಯ, ನಾನು ಮನೆ ಕೆಲ್ಸದೋಳು, ನೀವು ನನ್ನ ಮದುವೆ ಆದರೆ ನಿಮ್ಮ ಮನೆಯವರು, ನಿಮ್ಮ ಫ್ರೆಂಡ್ಸು ಏನು ಅಂದ್ಕೊಳ್ಳಲ್ಲ. ಅದರಲ್ಲೂ ನಿಮ್ಮ ಅಪ್ಪ MLA, ಅವ್ರ ಘನತೆ ಏನು ಕಮ್ಮಿ ಆಗಲ್ವಾ? ಇಲ್ಲ, ಅವ್ರ ಗಂತೆಗೆ ಏನೂ ಕಡಿಮೆ ಆಗಲ್ಲ. ಮೊದಲು ಯೋಚನೆ ಮಾಡಿ ಆರ್ಯ, ಆಮೇಲೆ ಮದುವೆ ಆದ್ಮೇಲೆ ಮನೆಯಿಂದ ಆಚೆ ಹಾಕ್ಬಿಟ್ರೆ? ನಮ್ಮ ಕಮಿಷನರ್ ಮಾವ ಇರೋ ತನಕ ಅದ್ರ ಬಗ್ಗೆ ಚಿಂತೆನೇ ಇಲ್ಲ ಬಿಡಿ. ಹಾಗಾದ್ರೆ ನನ್ನ ಕಮಿಷನರ್ ಮಗಳು ಅಂತ ಗೊತ್ತಾಯ್ತು. ಅಲ್ಲ, ಎಷ್ಟು ಗೋಳೈಕೊಂಡ್ರಿ ನನ್ನ. ಸಾರಿ ಆರ್ಯ. ಯಾಕೋ ಆರ್ಯ, ಇಷ್ಟು ಬೇಗ ಬಂದ್ಬಿಟ್ಟೆ? ಹುಷಾರಿಲ್ವಾ? ಏನಾಯ್ತು ಆರ್ಯ? ಏನಾದರೂ ಪ್ರಾಬ್ಲಮ್ಮಾ? ಆರ್ಯ, ಏನಾಯ್ತು? ಕಮಿಷನರ್ ಸಾಹೇಬ್ರು ನನ್ನ ಕೆಲಸದಿಂದ ಸಸ್ಪೆಂಡ್ ಮಾಡಿಬಿಟ್ರು ಅಮ್ಮ. ಏನು? ಕಮಿಷನರ್ ನಿನ್ನನ್ನು ಸಸ್ಪೆಂಡ್ ಮಾಡಿದ್ರ? ಅಂಥ ಕೆಲಸ ಏನು ಮಾಡಿದೆ ನೀನು? ನಂದೇನು ತಪ್ಪಿಲ್ಲ ಡ್ಯಾಡ್, ಎಲ್ಲ ಕಮಿಷನರ್ ಮಗಳು ಮಾಡಿದ್ದು. ಅವಳು ಮಾಡಿರೋ ತಪ್ಪಿಂದ ನನಗೆ ಪನಿಷ್ಮೆಂಟು. ಹಾಗಂದ್ರೇನೋ? ಕಮಿಷನರ್ ಮಗಳು ತಪ್ಪು ಮಾಡಿದ್ರೆ ನಿನ್ನ ಕೆಲಸದಿಂದ ಸಸ್ಪೆಂಡ್ ಮಾಡ್ತಾರಾ? ಸ್ವಲ್ಪ ಬಿಡಿಸಿ ಹೇಳೋ, ಅರ್ಥ ಆಗೋಗೆ. ಕಮಿಷನರ್ ಸಾಹೇಬ್ರು ಬೆಳಿಗ್ಗೆ ನಂಗೆ ಫೋನ್ ಮಾಡಿದ್ರು, ಅದಕ್ಕೆ ಅವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ಅವ್ರು ಇರಲಿಲ್ಲ, ಅವ್ರ ಮಗಳಿದ್ಲು.
ಅದನ್ನ ನೋಡಿ ಕಮಿಷನರ್ ಸಾಹೇಬ್ರು ನನ್ನ ಮೇಲೆ ತುಂಬಾ ಕೋಪ ಮಾಡ್ಕೊಂಡ್ರು. ಕಮಿಷನರ್ ಮಗಳು ನಿನ್ನನ್ನು ತಪ್ಕೊಂಡ್ಲು ಅನ್ನೋ ಒಂದೇ ಕಾರಣಕ್ಕೆ ಅವ್ರು ನಿನ್ನನ್ನು ಸಸ್ಪೆಂಡ್ ಮಾಡ್ಬಿಟ್ರು. ವಾಟ್ ನಾನ್ ಸೆನ್ಸ್. ನಾನು ಈಗಲೇ ಅವ್ರ ಹತ್ರ ಮಾತಾಡ್ತೀನಿ. ಇಲ್ಲ ಡ್ಯಾಡ್, ಅದೊಂದೇ ಕಾರಣ ಅಲ್ಲ. ಮತ್ತಿನ್ನೇನು ಕಾರಣ? ಅನುಷಾ, ನಾಟ್ ashamed of yourself? ಕೆಲಸದ ಮೇಲೆ ಬಂದು ನನ್ನ ಮಗಳ ಜೊತೆ ಹೀಗೆ ನಡ್ಕೊತಾ ಇದ್ದೀರಾ? ಸರ್ ಅದು ಹಾಗಲ್ಲ. ನೀವು ಪೊಲೀಸ್ ಕೆಲಸಕ್ಕೆ ನಾಲಾಯಕು. ಒಬ್ಬ MLA ಮಗ ಆಗಿದ್ಕೊಂಡು ಈ ತರ ಚೀಪ್ ಆಗಿ ನಡ್ಕೋತೀರಾ? ನಿಮ್ಮನ್ನ ತಕ್ಷಣ ಕೆಲಸದಿಂದ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಸರ್ ಪ್ಲೀಸ್ ಸರ್, ಅದು ಏನಾಯ್ತು ಅಂದ್ರೆ ಸರ್ ಪ್ಲೀಸ್. ಮಾತಾಡಬೇಡಿ ನೀವು. ನಿಮ್ಮನ್ನ ಈ ಕ್ಷಣದಿಂದ ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಡ್ಯಾಡ್, ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಲವ್ ಮಾಡ್ಲೇಬೇಕು ಅಂತ ನಾನು ಅವ್ರನ್ನ ಬಲವಂತ ಮಾಡಿದ್ದು. ನನ್ನ ತಪ್ಪಿಟ್ಕೊಂಡು ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡ್ತೀರಾ? ಯು ಶಟ್ ಅಪ್. ಅಮೆರಿಕದಲ್ಲಿರೋ ನನ್ನ ತಂಗಿ ಮಗನ ಜೊತೆ ನೀನು ಮದುವೆ ಅಂತ ಮಾತಾಗಿರೋದು ಗೊತ್ತಿಲ್ವ ನಿಂಗೆ? ನನ್ನ ತಂಗಿ ಮಗ ನಚಿಕೇತ್ನ ಮದುವೆ ಆಗ್ತದೆ ಅಂತ ನೀನೇ ಒಪ್ಕೊಂಡು ಇವನ್ ಜೊತೆ ಸಾರ್ತಿದ್ಯಾ? ನನ್ ವಿಷಯ ಆಮೇಲೆ ಮಾತಾಡೋಣ. ನಾನ್ ಮಾಡಿದ ತಪ್ಪಿಗೆ ಇವ್ರನ್ನ ಯಾಕೆ ಸಸ್ಪೆಂಡ್ ಮಾಡ್ತೀರಾ? ಏನ್ ಕಾರಣ ಕೊಡ್ತೀರಾ ಇವ್ರ ಸಸ್ಪೆನ್ಷನ್ಗೆ? ನನ್ನ ಲವ್ ಮಾಡಿದ್ರು ಅದಕ್ಕೆ ಸಸ್ಪೆಂಡ್ ಮಾಡಿದೆ ಅಂತ ಕಾರಣ ಕೊಡ್ತೀರಾ? ಇವ್ರನ್ನ ಸಸ್ಪೆಂಡ್ ಮಾಡಕ್ಕೆ ಬೇಕಾದಷ್ಟು ಕಾರಣಗಳಿವೆ. ಇಷ್ಟು ದಿವಸ ಇವನ್ ತಂದೆ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೆ, ಇನ್ನು ಸುಮ್ಮನೆ ಇರಲ್ಲ. ಮಿಸ್ಟರ್ ಆರ್ಯ, ಯು ಕ್ಯಾನ್ ಗೋ ನೌ. ನಿಮ್ಮ ಸಸ್ಪೆನ್ಷನ್ ಆರ್ಡರ್ ನಿಮ್ಮ ಮನೆ ಸೇರುತ್ತೆ. ಪ್ಲೀಸ್ ಸರ್, ನನ್ನ ಸಸ್ಪೆಂಡ್ ಮಾಡಬೇಡಿ ಸರ್, ಪ್ಲೀಸ್. ಶಟ್ ಅಪ್. ಗೆಟ್ ಲಾಸ್ಟ್. ಗೆಟ್ ಔಟ್. ನೀನು ನೀನೆಲ್ಲ ಕೆಲಸ ಬಿಟ್ಟು ಕಮಿಷನರ್ ಮನೆಗೆ ಯಾಕೆ ಹೋದೆ? ಕಮಿಷನರ್ ಫೋನ್ ಮಾಡಿದ್ರು ಅಂತ ಹೇಳಿದ್ನಲ್ಲ ಡ್ಯಾಡ್. ಮತ್ತೆ ಕಮಿಷನರ್ ಫೋನ್ ಮಾಡಿರ್ಲಿಲ್ಲ, ಅವ್ರ ಮಗಳು ಕಾಲ್ ಮಾಡಿದ್ದು ಅಂತ ಹೇಳ್ದೆ. ಅಲ್ಲೇ ಎಲ್ಲ ಪ್ರಾಬ್ಲಮ್ಮು ಶುರು ಆಗಿದ್ದು. ಅನುಷಾ ಅವ್ರ ಅಪ್ಪನ ವಾಯ್ಸಲ್ಲಿ ಫೋನ್ ಮಾಡಿ ಬರಕ್ಕೆ ಹೇಳಿದ್ಲು. ಯಾವ ಸೀಮೆ ಪೊಲೀಸ್ ಆಫೀಸರೋ ನೀನು? ಯಾವುದೋ ಹುಡುಗಿ ಬೇರೆ ಧ್ವನಿಲಿ ಫೋನ್ ಮಾಡಿ ಮಾತಾಡಿದ್ರೆ ಕಂಡಿಡಿಯಕ್ಕಾಗಲ್ವಾ ನಿನ್ಗೆ? ನಾಳೆ ಯಾವುದಾದ್ರು ಕ್ರಿಮಿನಲ್ ಬೇರೆ ವಾಯ್ಸಲ್ಲಿ ಫೋನ್ ಮಾಡಿ ಫ್ರಾಡ್ ಮಾಡಿದ್ರೆ ಏನು ಮಾಡ್ತೀಯಾ? ಕಮಿಷನರ್ ವಾಯ್ಸ್ನ ಯಾರಾದರೂ ಇಮಿಟೇಟ್ ಮಾಡ್ತಾರೆ ಅಂತ ನಾನು ಗೆಸ್ಸು ಮಾಡಿರಲಿಲ್ಲ ಡ್ಯಾಡ್. ಇದರಲ್ಲಿ ನಂದೇನೂ ತಪ್ಪಿಲ್ಲ, ಎಲ್ಲ ಅನುಷಂದೇ ತಪ್ಪು. ಹೌದು ಪಾಪ, ಆರ್ಯಂದೇನು ತಪ್ಪಿಲ್ಲ. ಆ ಹುಡುಗಿಗೆ ಬೇರೆ ಕಡೆ ಮದುವೆ ಫಿಕ್ಸ್ ಆಗಿದ್ರು ಕೂಡ ಇವನ್ ಜೊತೆ ಅವಳು ಆಟ ಆಡಿದಾಳಷ್ಟೇ. ಆ ಹುಡುಗಿ ಸ್ವಭಾವ ಸರಿ ಇಲ್ಲ ಅಂತ ಕಾಣಿಸುತ್ತೆ, ಫ್ರಾಡ್ ಅನ್ಸುತ್ತೆ. ಆರ್ಯನ್ ಅಜ್ಜಿ ಜೊತೆ ಮಾತಾಡ್ತಿದ್ದೀನಿ ಅಂತ ಗೊತ್ತಿದ್ರು ಸಹ ಭಯ ಭಕ್ತಿ ಇಲ್ಲೇ ಮಾತಾಡಿದ್ಲು. ಹೌದು, ಆ ಹುಡುಗಿ ಆರ್ಯನ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಮೋಸ ಮಾಡಿದಾಳೆ. ಅವಳು ನನ್ಬೇಕು ನಾವು. ಏನ್ ಮಾತಾಡ್ತೀರಾ? ಆರ್ಯನ ಮದುವೆ ಆಗ್ತೀನಿ ಅಂತ ನಂಬಿಸೋದ್ರಿಂದ ಅವಳಿಗೆ ಏನು ಲಾಭ? ಲಾಭ ಅಂತ ಅಲ್ಲ ಡ್ಯಾಡ್, ಅವಳೊಬ್ಳು ಫಿಕಲ್ ಮೈಂಡೆಡ್ ಫೀಮೇಲ್, ಯಾವುದೋ ಸ್ಕ್ರೂ ಲೂಸ್ ಅನ್ಸುತ್ತೆ. ತನಗಿಷ್ಟ ಆಗಿರೋ ಹುಡುಗರು ಅವಳಿಗೆ ಐ ಲವ್ ಯು ಅನ್ಬೇಕು, ಆಮೇಲೆ ತನ್ನ ಮದುವೆ ಬೇರೆಯವ್ರ ಜೊತೆ ಫಿಕ್ಸ್ ಆಗಿದ್ದಂತೆ ವಿಷಯ ಹೇಳ್ತಾಳೆ. ಥರ ಸ್ಯಾಡಿಸ್ಟ್ ಫೀಮೇಲ್ ಅವಳು. ಅವಳನ್ನ ಹೀಗೆ ಸುಮ್ಮನೆ ಬಿಡಬಾರ್ದು ಸೂರ್ಯ. ಹೌದು ಸರ್, ಅವ್ರ ಮಗಳು ತಪ್ಪಿಟ್ಕೊಂಡು ಆರ್ಯನ್ ಯಾಕೆ ಸಸ್ಪೆಂಡ್ ಮಾಡಬೇಕು? ಕಮಿಷನರ್ ಫೋನ್ ಮಾಡಿದ್ರು ಅಂತ ತಿಳ್ಕೊಂಡು ತಾನೇ ಇವನಲ್ಲಿ ಹೋಗಿದ್ದು. ಆದ್ರೆ ಇವನದ್ದೇನಿದೆ ತಪ್ಪು? ಆ ಹುಡುಗಿ ಹುಚ್ಚುಚ್ಚಂಗೆಲ್ಲ ಹುಡುಗರ ಜೀವನದಲ್ಲಿ ಆಟ ಆಡಿದ್ರೆ ಅದಕ್ಕೆ ಇವನಿಗೆ ಯಾಕೆ ಶಿಕ್ಷೆ ಕೊಡಬೇಕು? ನೀವು ಫೋನ್ ಮಾಡಿ ವಿಚಾರಿಸಿ.
ಸ್ವಲ್ಪ ಟೈಮ್ ಕೊಡಿ, ಯೋಚನೆ ಮಾಡಿ ಹೇಳಿ. ನಿನಗೆ ನನ್ನ ತಂಗಿ ಮಗ ನಚಿಕೆ ಜೊತೆ ಮದುವೆ ಅಂತ ಮಾತಾಕಿದ್ರು, ಆರ್ಯನ್ ಜೊತೆ ಯಾಕೆ ಹೀಗೆ ನಡ್ಕೊಂಡೆ? ನಾನಿನ್ನ ಹೈಸ್ಕೂಲಲ್ಲಿದ್ದೆ. ನೀವು ಮತ್ತೆ ದೀಪ್ತಿ ಅತ್ತೆ ಒಂದು ನಚಿಕೇತನ್ ಮದ್ವೆ ಅಂದ್ರಿ. ನಂಗೆ ಅವಾಗಿನ್ನ ಮದ್ವೆ ಅಂದ್ರೆ ಏನು ಅಂತಾನೂ ಗೊತ್ತಿರ್ಲಿಲ್ಲ. ಸುಮ್ಮನೆ ಹೂ ಅಂದೆ. ನೀವು ಅಷ್ಟಕ್ಕೆ ಮದ್ವೆ ಮಾತುಕತೆ ಆಗೋಗ್ಬಿಟ್ಟಿದೆ ಅಂದ್ರೆ? ಓ, ಈಗ ನಿನ್ನ ನಿರ್ಧಾರ ನೀನೇ ತಗೊಳ್ಳೋ ದೊಡ್ಡೊಳಗಿದ್ಯಾ? ಹೌದು, ನಂದು ನಚಿಕೇತದ್ದು ಒಳ್ಳೆ ಪೇರ್ ಅಲ್ಲ. ಏನ್ ಕಡಿಮೆ ಆಗಿದೆ ಅವನಿಗೆ? ಕೆನಡಾದ ಒಂದು ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ಸಿಇಒ ಆಗಿದ್ದಾನೆ. ಹಿ ಇಸ್ ಸೋ ಇಂಟೆಲಿಜೆಂಟ್ ಆಗಿರೋದೆ ದೊಡ್ಡ ಮೈನಸ್ ಪಾಯಿಂಟ್. ಅವ್ರು ಯಾವತ್ತೂ ನಾರ್ಮಲ್ ಮನುಷ್ಯ ತರ ರಿಯಾಕ್ಟೇ ಮಾಡಲ್ಲ. ಜೊತೆ ಮಾತಾಡ್ತಿದ್ರೆ ಅದು ಮೆಷಿನ್ ಜೊತೆ ಮಾತಾಡ್ದಂಗಿರುತ್ತೆ. ಒಂದ್ ನಗು ಇಲ್ಲ, ಒಂದ್ ಎಮೋಷನ್ ಇಲ್ಲ. ಏನ್ ಹೇಳಿದ್ರು ಯಾ ಯಾ ಅಂತಿರ್ತಾನೆ. ಅವಾಗ್ಲೂ ಅವ್ನ ಮನ್ಸು ಫೋನ್ ಮೇಲೆ ಇರುತ್ತೆ. ಇದ್ರೆ ಅಷ್ಟು ಕಡ್ದಂಗಾಗುತ್ತೆ. ಈ ಆರ್ಯಗೆ ನಿನ್ ಮದುವೆ ಆಗೋಕೆ ಏನು ಯೋಗ್ಯತೆ ಇದೆ? ಅವರಿಗೆ ಎಮೋಷನ್ಸ್ ಇದೆ, ಸೆನ್ಸ್ ಆಫ್ ಹ್ಯೂಮರ್ ಇದೆ, ಸಿಂಪಲ್ ಆಗಿದ್ದಾರೆ. ಕೋಪ ಮಾಡ್ಕೊಂಡ್ರೆ ಮುಗ್ದಲ್ಲಿ ಗೊತ್ತಾಗುತ್ತೆ. ಆದ್ರೆ ನಚಿಕೇತ್ ಕೋಪ ಮಾಡ್ಕೊಂಡ್ರು ಒಂದೇ ರಿಯಾಕ್ಷನ್, ನಕ್ಕಾಗೂ ಒಂದೇ ರಿಯಾಕ್ಷನ್. ಫ್ರೆಂಡ್ಸೇ ಗೊತ್ತಾಗಲ್ಲ. ಯಾರಿನ ತರ ಸಿಂಪಲ್ ವ್ಯಕ್ತಿ ಇಷ್ಟ. ನಾನು ಇದನ್ನು ಒಪ್ಪಲ್ಲ. ನಿನ್ ನಿರ್ಧಾರ ನೀನು ಬದಲಾಯಿಸ್ಕೊಂಡ್ರೆ ಒಳ್ಳೇದು. ನಚಿಕೇತ್ ಜೊತೆ ನಿನ್ ಮದುವೆ ಅಂತ ನನ್ನ ತಂಗಿ ನಾನು ಮಾತು ಕೊಟ್ಟಾಗಿದೆ. ಲೈಫ್ ಬಗ್ಗೆ ನೀವ್ ಹೇಗ್ ಮಾತು ಕೊಟ್ರಿ? ನಾನು ಹಾಗೆ ನಿಮ್ ಪರವಾಗಿ ಪ್ರಾಮಿಸ್ ಮಾಡಿದ್ರೆ ಸುಮ್ಮನೆ ಇರ್ತೀರಾ? ನಾನ್ ನಿನ್ ತಂದೆ. ಮಗಳ ಬಗ್ಗೆ ನಿರ್ಧಾರ ತಗೊಳ್ಳೋ ಹಕ್ಕು ತಂದೆಗಿರುತ್ತೆ. ಅದ್ರ ರೆಸ್ಪೆಕ್ಟ್ ನಂಗೂ ಇದೆ ಡ್ಯಾಡ್. ಚಿಕ್ಕ ಜೊತೆ ಫೋರ್ಸ್ಫುಲಿ ಮದ್ವೆ ಮಾಡಕ್ ಹೋಗಿ ನಿಮ್ಮೇಲಿರೋ ರೆಸ್ಪೆಕ್ಟ್ ಕಡಿಮೆ ಮಾಡ್ಕೋಬೇಡಿ ಪ್ಲೀಸ್. ಆರಿನ್ ಸಸ್ಪೆನ್ಷನ್ ಈಗಲೇ ಕ್ಯಾನ್ಸಲ್ ಮಾಡಿಸಿ. ನೀನು ಏನೇ ಹೇಳಿದ್ರು ನಿನ್ನ ಮತ ಆರ್ಯನ ಮದುವೆಗೆ ನಾನು ಒಪ್ಪಲ್ಲ. ನಾನು ಅಷ್ಟೇ. ನಿಮ್ ತಂಗಿ ಮಗನ ಜೊತೆ ಮದ್ವೆ ಆಗಕ್ ನಾನು ಒಪ್ಪಲ್ಲ. ಆಯ್ತು, ನೀನು ನಚಿಕೇತನ ಮದುವೆ ಆಗದೆ ಇದ್ರೂ ಪರವಾಗಿಲ್ಲ. ಆದ್ರೆ ನೀನು ಆರ್ಯನ ಮದುವೆ ಆಗಕ್ಕೆ ನನ್ನ ಕೊನೆ ಉಸು ಇರೋ ತನಕನೂ ಅವಕಾಶ ಕೊಡಲ್ಲ. ಆರ್ಯನ್ ಬಗ್ಗೆ ನೀವು ಇಷ್ಟೊಂದು ಅಪೋಸ್ ಮಾಡೋದಕ್ಕೆ ಏನ್ ಕಾರಣ? ನಿನಗೆ ಆರ್ಯನ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ. ಏನು ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡು? ಆರ್ಯನ್ನ ಹೆತ್ತ ತಾಯಿ ಬದುಕಿದ್ದಾರೆ. ಅವರು ಆರ್ಯನ ತಂದೆ ಜೊತೆಗಿಲ್ಲ. ಆರ್ಯನ್ ಚಿಕ್ಕ ಮಗು ಇದ್ದಾಗಲೇ ಅವ್ರ ಅಮ್ಮ ಅವನ್ನ ಬಿಟ್ಟು ಹೋದ್ರು. ಇದೆಲ್ಲ ಯಾಕಂತ ನಿನಗೆ ಗೊತ್ತಿಲ್ಲ. ಅದು ಒಂದು ಒಡೆದ ಕುಟುಂಬ. ಆ ಒಡೆದ ಕುಟುಂಬಕ್ಕೆ ಹೋಗಿ ನೀನು ಸಂತೋಷವಾಗಿ ಇರಬಲ್ಲಿಯಾ? ನೀನು ಇನ್ಮೇಲೆ ಆರ್ಯನ್ ಜೊತೆ ಮಾತಾಡಲ್ಲ ಅಂದ್ರೆ ನಾನು ಆರ್ಯನ್ ಸಸ್ಪೆನ್ಷನ್ ಕ್ಯಾನ್ಸಲ್ ಮಾಡ್ತೀನಿ. ಆರ್ಯನ್ ಭವಿಷ್ಯ ನಿನ್ನ ಕೈಯಲ್ಲಿದೆ, ಯೋಚನೆ ಮಾಡು. ಎಂಥ ಕೆಲಸ ಆಗೋಯ್ತು. ಆರ್ಯ ಡ್ಯೂಟಿಗೆ ಜಾಯಿನ್ ಆಗಿ ಇನ್ನೂ 2 ತಿಂಗಳಾಗಿಲ್ಲ, ಆಗಲೇ ಸಸ್ಪೆಂಡ್ ಅಂದ್ರೆ? ಕಮಿಷನರ್ ಮಗಳು ತಂಟೆಗೆ ಹೋಗದೆ ಇವನ್ ಪಾಡಿಗೆ ಇವನು ಇದ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅವನೇನು ಮಾಡಿರಲ್ಲ ಸೂರ್ಯ, ಎಲ್ಲ ಗಂಡಬೀರಿಂದಾನೇ ಆಗಿರೋದು. ಡ್ಯಾಡ್, ನಾನು ಸ್ಟೇಷನ್ಗೆ ಹೋಗಿ ನಂದು ಕ್ಯಾಪ್ ಬೆಲ್ಟ್ ಲಾಟಿ ಸರೆಂಡರ್ ಮಾಡ್ಬಾರ್ದು. ಅಂದ್ರೆ ಕೆಲಸ ಬಿಡ್ತಿದ್ಯೇನೋ? ಹೌದಮ್ಮ. ಇಷ್ಟು ಚಿಕ್ಕ ವಿಷಯಕ್ಕೆ ಕೆಲಸ ಬಿಡ್ತಿದ್ಯಾ? ಯಾಕೆ ಇಷ್ಟೊಂದು ಆತುರವಾಗಿ ನಿರ್ಧಾರ ತಗೋತಿದ್ಯಾ? ಒಬ್ಬ ಪೊಲೀಸ್ ಆಫೀಸರ್ಗೆ ಸಸ್ಪೆನ್ಷನ್ ಅಂದರೆ ಅವಮಾನ. ಸರ್ವಿಸ್ ರೆಕಾರ್ಡಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್. ಅದಕ್ಕೆ ಕೆಲಸಕ್ಕೆ ರಿಸೈನ್ ಮಾಡ್ತಿದ್ದೀನಿ. ಇರು ಆರ್ಯ, ಕಮಿಷನರ್ ಹತ್ರ ನಾನೊಂದ್ಸಲ ಮಾತಾಡ್ತೀನಿ. ಬೇಡ ಡ್ಯಾಡ್, ನೀವು ನನಗೋಸ್ಕರ ಅವ್ರ ಮುಂದೆ ತಲೆ ತಗ್ಸೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಾನೇ ಕೆಲಸ ಬಿಡ್ತಿದ್ದೀನಿ. ನಾನು ಡಿಸೈಡ್ ಮಾಡಿದೆ ಡ್ಯಾಡ್.